ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ದಂಪತಿ ಜಂಪತಿ ಜಾಯಾಪತಿ ಛಾಯಾಪತಿ ಯಸ್ಮಾತ್ ತಸ್ಮಾತ್ ಸಾ ದಂಪತಿ. ದಂಪತಿ ಶಬ್ದ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥದ್ದು, ನಮಗೆ ಜೀವನವನ್ನು ಕೊಡುವಂತಹದ್ದು. ಜೀವಿತ ಕಾಲದವರೆಗೂ ಸಹಿತವಾಗಿ ಒಂದು ಸಂಸಾರ, ಒಂದು ಗೂಡಿನಲ್ಲಿ ಬದುಕುವ ಹಾಗೆ ಮಾಡುವಂತಹದ್ದು ದಾಂಪತ್ಯ. ಈ ದಂಪತಿಗಳ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ನಾವು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು ನೋಡಿ. ಹಿಂದೆಲ್ಲ ಹೋಲಿಸಿದ್ರು, ಒಂದು ದಂಪತಿಗಳು ಅಂದ್ರೆ ಹೇಗಿರ್ಬೇಕು ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ ಇರಬೇಕು ಅಂತ. ಕೈಯಲ್ಲಿ ಹಿಡಿಲಿಕ್ಕೆ ಒಂದು ನಾಣ್ಯ, ಆದ್ರೆ ಅದರಲ್ಲಿ ಎರಡು ಮುಖಗಳು, ಗಂಡ ಹೆಂಡತಿ, ಗಂಡಿನ ಭಾಗ ಹೆಣ್ಣಿನ ಭಾಗ, ಈ ರೀತಿಯಲ್ಲಿ ಒಂದು ನಾಣ್ಯದ ಎರಡು ಮುಖಗಳು. ಅಂದ್ರೆ ಆ ನಾಣ್ಯದಲ್ಲೇ ಇದೆ ಅಂತ ಆಯ್ತಲ್ಲ ದಾಂಪತ್ಯವನ್ನ ಸರಿ ಇಟ್ಟುಕೊಳ್ಳೋದು. ನಾಣ್ಯದಲ್ಲೇ ಇಟ್ಕೊಳ್ಳೋದು ಅಂತಂದ್ರೆ ಏನು? ಹಾಗಿದ್ರೆ ನಮ್ಮ ಮನೆಯಲ್ಲಿ ಒಂದೊಂದು ರೂಪಾಯಿ ನಾಣ್ಯವನ್ನು ನಾವು ಶೇಖರಿಸಿಡಬೇಕು, ಎಲ್ಲೆಂದರಲ್ಲಿ ಬೀಸಾಕುವುದಲ್ಲ. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೇವೆ, ಹೋದಾಗ ಕಸ ಗುಡಿಸುವಾಗ ನಾಣ್ಯ ಬರ್ತದೆ, ಹಾಸಿಗೆ ಎತ್ತುವಾಗ ನಾಣ್ಯ ಇರ್ತದೆ, ಮೇಲಿದ್ದಂತಹ ಶಾಲನ್ನ ಚಾದ್ರವನ್ನ ಕುಡುಗುವಾಗ ನಾಣ್ಯ ಬೀಳ್ತದೆ, ಅಥವಾ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಹೋದ್ರೆ ಅಲ್ಲಿ ನಾಣ್ಯ ಇರ್ತದೆ. ಫ್ರಿಡ್ಜ್ ನೋಡಿದ್ರೆ ಅದರ ಮೇಲ್ಭಾಗದಲ್ಲಿ ನಾಣ್ಯ ಇಟ್ಟಿರ್ತಾರೆ, ಟಿವಿಯ ಮುಂಭಾಗದಲ್ಲಿ ನಾಣ್ಯ, ಅಥವಾ ನಾಣ್ಯವನ್ನು ಎಲ್ಲರೂ ಸೆಕ್ಕಿಡುವುದು, ಅಥವಾ ನಾಣ್ಯವನ್ನು ಎದ್ವಾ ತುದ್ವಾ ಹಾಕೋದು. ಇವೆಲ್ಲ ಮಾಡಿದಾಗ ದಾಂಪತ್ಯ ಜೀವನ ಸರಿಯಾಗಿರ್ತದೆಯಾ? ಖಂಡಿತವಾಗಿಯೂ ಇಲ್ಲ. ಒಂದು ರೂಪಾಯಿ ನಾಣ್ಯ ಮೊದಲೆಲ್ಲ 4 ಆಣೆ 1 ಪೈಸೆಯಿಂದ ಆರಂಭ ಆಗ್ತಿತ್ತು. 1 ಪೈಸೆ, 2 ಪೈಸೆ, 5 ಪೈಸೆ, 3 ಪೈಸೆ, 5 ಪೈಸೆ, 10 ಪೈಸೆ, ಈ ರೀತಿಯಲ್ಲಿ 20 ಪೈಸೆ, 25 ಪೈಸೆ, 50 ಪೈಸೆ, 1 ರೂಪಾಯಿ. ಅದೆಲ್ಲ ಗತಿಸಿದ ಕಾಲ. ಹಾಗಂತ ಈಗ 1 ರೂಪಾಯಿ ನಾಣ್ಯ ಇಂದಿಗೂ ಚಾಲನೆಯಲ್ಲಿದೆ. ಆ ನಾಣ್ಯದಲ್ಲೂ 2 ಮುಖಗಳಿದ್ದಾವೆ. ಅಂತಹ ನಾಣ್ಯಗಳನ್ನು ನಾವು ಬೇರೆ ಎಲ್ಲೂ ಹಾಕುವ ಹಾಗಿಲ್ಲ. ಅದಕ್ಕಾಗಿ ನಾವು ಒಂದು ಪಾತ್ರೆ ಮಾಡಿ ಇಟ್ಕೊಳ್ಬೇಕು. ಒಂದು ಪಾತ್ರೆ ಅಂದ್ರೆ ಒಂದು ಮನೆ ಇದ್ದ ಹಾಗೆ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯ ಪ್ರೀತಿಯಲ್ಲಿ ಇರ್ತಾರೆ. ಅದೇ ರೀತಿಯಲ್ಲಿ ಒಂದು ಪಾತ್ರೆಯಲ್ಲಿ ನಾಣ್ಯವನ್ನು ನಾವು ಶೇಖರಣೆ ಮಾಡಿದಾಗ ಅಲ್ಲಿ ಗಂಡ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಈ ರೀತಿಯಲ್ಲಿ ಎಲ್ಲ ಅದೇ ಗೂಡಿನಲ್ಲಿ, ಅದೇ ಮನೆಯಲ್ಲಿ ಸೇರ್ತಾ ಹೋಗ್ತಾರೆ. ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ಪಾತ್ರೆ ಭದ್ರವಾಗಿರ್ಬೇಕು, ಮತ್ತೆ ಮತ್ತೆ ಬದಲಾಯಿಸ್ತಾ ಇರಬಾರ್ದು. ಈ ಹೆಂಡತಿ ಹೋದ್ಲು ಅಂದ್ಕೊಳ್ಳೆ ಮತ್ತೊಂದು ಮದುವೆ ಆಗೋದು, ಈ ಗಂಡ ಬಿಟ್ಟ ಅನ್ಕೊಳ್ಳೆ ಮತ್ತೊಂದು ಮದುವೆ ಆಗೋದು. ಈ ರೀತಿಯೆಲ್ಲ ಮಾಡ್ತಾ ಇದ್ರೆ ಅದು ಸಂಸಾರ ಸುಖದ ಸಂಸಾರ ಅಂತ ಹೇಳೋದಿಲ್ಲ, ದುರ್ಬರ ಸಂಸಾರ ಅಂತ ಹೇಳ್ತಾರೆ. ಆದ್ದರಿಂದ ಸುಖ ಸಂಸಾರವಾಗಿಟ್ಟುಕೊಳ್ಬೇಕು, ಪಾತ್ರೆ ಭದ್ರವಾಗಿರ್ಬೇಕು, ಅರ್ಥಾತ್ ಮನೆ ಗಟ್ಟಿಯಾಗಿರ್ಬೇಕು. ಆ ಪಾತ್ರೆಯ ಒಳಭಾಗದಲ್ಲಿ ನಾವು ಪ್ರತಿನಿತ್ಯ ಹಾಕುವಂತಹದ್ದನ್ನು ಪರಿಪೂರ್ಣವಾಗಿ ಇಟ್ಕೊಳ್ಬೇಕು. ಪಾತ್ರೆ ತುಂಬಿದ ನಂತರ ಅದನ್ನ ಮತ್ತೊಂದು ಪಾತ್ರೆಗೆ ಬದಲಾಯಿಸುವುದು. ಆ ಪಾತ್ರೆ ಅಲ್ಲೇ ಇರ್ತದೆ, ಪಾತ್ರೆ ಬದಲಾಯಿಸುವುದು. ನಿಮ್ಮಲ್ಲಿ ಹಣ ಶೇಖರಣೆ ಜಾಸ್ತಿ ಆಯ್ತು ಅನ್ಕೊಂಡು ಒಂದು ಭೂಮಿ ಖರೀದಿ ಮಾಡ್ತೀರಿ, ಅಥವಾ ಮತ್ತೊಂದು ಮನೆ ಕಟ್ಟೋಣ ಅಂತ ನೋಡ್ತೀರಿ, ಅಥವಾ ಮತ್ತೊಂದು ವಾಹನ ತಗೊಳ್ಳೋಣ ಅಂತ ನೋಡ್ತೀರಿ, ಮಗನಿಗೆ ಒಂದು ಮನೆ ಮಾಡಿಕೊಡೋಣ ಅಂತ ನೋಡ್ತೀರಿ, ಮಗಳಿಗೆ ಒಂದು ಭೂಮಿ ಕೊಟ್ಟು ಬಿಡೋಣ ಅಂತ ನೋಡ್ತೀರಿ. ಅದೆಲ್ಲ ಎಲ್ಲಿಂದ ಬರ್ತದೆ? ಆ ಹಣ ನಮ್ಮಲ್ಲಿ ಭದ್ರವಾಗಬೇಕು ಅಂದ್ರೆ ನಾವೇನ್ ಮಾಡಬೇಕು? ಈ ದಂಪತಿಗಳು ಆ ಒಂದೊಂದು ರೂಪಾಯಿ ನಾಣ್ಯವನ್ನೂ ಸಹಿತವಾಗಿ ಸಂಗ್ರಹಿಸಿ ಇಡ್ತಾ ಬಂದಾಗ ಆ ಮನೆಯಲ್ಲಿ ಧನ ಸಮೃದ್ಧಿ, ದಾಂಪತ್ಯ ಸುಖವಾಗಿರ್ತದೆ, ದಾಂಪತ್ಯದಲ್ಲಿ ನೆಮ್ಮದಿ ಇರ್ತದೆ. ಗಂಡನಿಗೂ ಕೋಪ ಇರುವುದಿಲ್ಲ, ಹೆಂಡತಿಗೂ ಕೋಪ ಇರುವುದಿಲ್ಲ. ನಾನು ಕೊಟ್ಟ ಹಣ ಇಟ್ಟಿದ್ದಾಳೆ, ಯಜಮಾನರು ಕೊಟ್ಟ ಹಣವನ್ನು ನಾನು ಭದ್ರವಾಗಿ ಇಟ್ಟುಕೊಂಡಿದ್ದೇನೆ. ಇಷ್ಟು ನಿಮ್ಮಲ್ಲಿದೆ ಅಂತ ಆದ್ರೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾವುದೇ ರೀತಿಯಾದಂತಹ ಅಸುಖತನ ಇರುವುದಿಲ್ಲ, ಸಂತೋಷವಾಗಿರ್ತೀವಿ. ಇದು ನಾಣ್ಯದ ಮಹಿಮೆ, ದಾಂಪತ್ಯದ ಮಹಿಮೆಯಾಗಿರ್ತಕ್ಕಂಥದ್ದು. ಈ ದಾಂಪತ್ಯದ ಮಹಿಮೆ ಸರಿಯಾಗಿ ಇಟ್ಟುಕೊಳ್ಬೇಕು ಅಂದ್ರೆ ನೀವು ಒಂದು ಮಂತ್ರ ಹೇಳಬೇಕಲ್ವಾ, ಮಂತ್ರ ಬೇಕಲ್ವಾ? ಇದಕ್ಕೆ ಪೂರಕವಾದಂತಹ ಮಂತ್ರ ಯಾವುದಾಗಿದ್ರೆ ಶ್ರೀ ಅರ್ಧನಾರೀಶ್ವರಾಯ ನಮಃ. ಯಾರು?
ಪರಮೇಶ್ವರ ಅಲ್ವಾ. ತನ್ನ ಹೆಂಡತಿಯಂತಹ ಪಾರ್ವತಿಯನ್ನ ತನ್ನ ಎಡದ ತೊಡೆಯ ಮೇಲೆ ಯಾವಾಗಲೂ ಕೂಡಿಸ್ಕೊಂಡಿರ್ತಾನೆ. ತೊಡೆ ಸ್ವಲ್ಪ ನೋಯ್ತಿದೆ ಅಂತ ಬಲದ ತೊಡೆಗೆ ತರೋದಿಲ್ಲ, ಅವನು ಎಡದ ತೊಡೆಯ ಮೇಲೆ ಕೂಡಿಸ್ಕೊಂಡಿರ್ತಾನೆ ಅಲ್ವಾ. ಆದ್ದರಿಂದ ಶ್ರೀ ಅರ್ಧನಾರೀಶ್ವರಾಯ ನಮಃ, ಶ್ರೀ ಅರ್ಧನಾರೀಶ್ವರಾಯ ನಮಃ, ಶ್ರೀ ಅರ್ಧನಾರೀಶ್ವರಾಯ ನಮಃ, ಅಥವಾ ಶ್ರೀ ಅರ್ಧನಾರೀಶ್ವರಾಭ್ಯಾಂ ನಮಃ, ಈ ರೀತಿಯೂ ಹೇಳಬಹುದು. ಈ ಮಂತ್ರವನ್ನು ನೀವು ನಿತ್ಯ ನಿರಂತರವಾಗಿ ಪಠನ ಮಾಡುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಇರ್ತದೆ, ಅಸುಖತನ ಇರೋದಿಲ್ಲ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಆದರೆ ಇವತ್ತಿನಿಂದಲೇ ಈ ನಾಣ್ಯವನ್ನು ಸಂಗ್ರಹ ಮಾಡೋದನ್ನು ಸರಿಯಾಗಿ ಭದ್ರವಾಗಿ ಮಾಡಿಕೊಳ್ಳಿ. ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನಮ್ಮ ಸಂಚಿಕೆಯನ್ನು ಫಾಲೋ ಮಾಡ್ತಾ ಬನ್ನಿ. ಕಷ್ಟಗಳು ಪರಿಹಾರವಾಗ್ತದೆ, ಸುಖವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಶುಭವಾಗಲಿ.